जो भारतीय जनता पार्टी है हमारा, हम लोगों का ये है कि हर घर तिरंगा का प्रोग्राम है आज और कल और परसों के लिए। और एक पेड़ माँ के नाम बोल के हमारे सारे हर जगह पे हर लोग हमारे पार्टी के हो या कोई और भी हो, कॉमन हर पीपल्स पेड़ लगा सकते हैं। हम लोग इतना ही बोलना चाहते हैं कि हम लोगों को आज़ादी मिली सो है, वो आज़ादी हम लोग कैसे यूटिलाइज़ कर लेना बोले तो हाँ, सारे लोग एक होके हम लोग हर घर तिरंगा हो या फिर एक पेड़ माँ के नाम हो, हम लोग सारे लगाना बोल के हमारा या हम इतना ही बोलना चाहते हैं। ओके, थैंक यू मैडम। ಹರ್ ತಿರಂಗ 78ನೆಯ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ನಗರದ ಮೈಲೂರು ಕ್ರಾಸ್ನಿಂದ ರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಪಾಪನಾಸ್ವರೆಗೆ ನೂರಾರು ಯುವಕರು ದ್ವಿಚಕ್ರ ವಾಹನಗಳ ಮೇಲೆ ತಿರಂಗವನ್ನು ಹಿಡ್ಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಿ ಮುಂಬರುವಂಥ ಪೀಳಿಗೆಗೆ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ಸುಲಭ ಅಲ್ಲ. ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡು ತಮ್ಮ ಮನೆ ಮಠ ಆಸ್ತಿಗಳನ್ನು ಕಳೆದುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅಂಥ ಸ್ವಾತಂತ್ರ್ಯವನ್ನು ನಾವು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಈ ನಾಡಿನ ಜನರಿಗೆ ನೀಡ್ತಾ ಪ್ರತಿ ಮನೆಯಲ್ಲೂ ಕೂಡ ತಿರಂಗವನ್ನು ಹಾರಿಸಬೇಕು ಅನ್ನುವಂಥ ಮನವಿಯನ್ನು ಎಲ್ಲರಲ್ಲಿ ಮಾಡಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ. ಉತ್ಸವದ 2 ದಿವಸದ ಮುಂಚೆ 13, 14, 15 ಆಗಸ್ಟ್ನ 3 ದಿವಸ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ತಿರಂಗ, ನಮ್ಮ ದೇಶದ ಆನ್ ಬಾನ್ ಶಾನ್ ನಾವೇನು ಕರಿತೀವಿ, ಆ ತಿರಂಗವನ್ನು ನಮ್ಮ ಮನೆಗಳ ಮೇಲೆ ಹಾರಿಸಬೇಕು. ಅದಕ್ಕಾಗಿ ಒಂದು ಜನಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕರೆಯ ಮೇರೆಗೆ ಇವತ್ತು ನಾವೆಲ್ಲರೂ ನಮ್ಮ ಮನೆಯ ಮೇಲೆ ತಿರಂಗವನ್ನು ಹಾರಿಸುವ ಮುಖಾಂತರ ಇವತ್ತು ಪ್ರತಿಯೊಬ್ಬರು ಈ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ಅದಕ್ಕಾಗಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಕಳೆದ 3 ವರ್ಷಗಳಿಂದ ಸತತವಾಗಿ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷ ಪಕ್ಷದಿಂದಲೇ ಅನೇಕ ಜನರಿಗೆ ನಾವು ಧ್ವಜಗಳನ್ನು ಕೂಡ ವಿತರಿಸಿದ್ದೀವಿ. ಅದೇ ಒಂದು ಪದ್ಧತಿ ಆಗಬಾರ್ದು, ಅವರಲ್ಲಿಯೂ ಕೂಡ ದೇಶಭಕ್ತಿ ಹುಟ್ಟಬೇಕು. ಅವರು ಸ್ವತಃ ತಮ್ಮ ಮನೆಗಳಲ್ಲಿ ತಿರಂಗವನ್ನು ಹಾರಿಸಬೇಕು, ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಬೀದರ್ ನಗರ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಬೈಕ್ ರ್ಯಾಲಿಯ ಮುಖಾಂತರ ನಾವು ಬೈಕ್ ರ್ಯಾಲಿ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಈ ರೀತಿ ಮಾಡುವ ಮುಖಾಂತರ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಇದರಿಂದ ಅನೇಕ ಜನ ಇವತ್ತು ಈಗಾಗಲೇ ತಿರಂಗವನ್ನು ಹಾರಿಸಿದ್ದಾರೆ, ಸ್ವಯಂ ಪ್ರೇರಣೆಯಿಂದ ಹಾರಿಸಲಿಕ್ಕೂ ಸಿದ್ಧರು ಕೂಡ ಆಗಿದ್ದಾರೆ. ಅದಕ್ಕೋಸ್ಕರ ದೇಶಭಕ್ತಿಯನ್ನು ಹುಟ್ಟಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಇವತ್ತು ಬೈಕ್ ರ್ಯಾಲಿಯನ್ನು ಆಯೋಜಿಸಿದ್ದು ಅವರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಅಭಿನಂದನೆಯನ್ನು ತಿಳಿಸ್ತೀನಿ.